ಮತ್ತೊಮ್ಮೆ ಪ್ರಶಾಂತ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಕೋಆರ್ಡಿನೇಷನ್ ಜಾಸ್ತಿ ಆಗ್ಬೋದಾ? ಜಂಟಿ ಉದ್ಘಾಟನೆ, ಬಿಜೆಪಿಯವರ ಬೆಂಬಲದೊಂದಿಗೆ JDSನ ಪಾದಯಾತ್ರೆ. ಅದೇ ಸಿದ್ದರಾಮಯ್ಯನವರು ಇರೋವರೆಗೆ ಮುಖ್ಯಮಂತ್ರಿಯಾಗಿ ಈ ಮೈತ್ರಿ ಉಳಿಯತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಭಾಳ ಕನ್ಫ್ಯೂಷನ್ಸ್ಗಳಿದ್ವು. ಹೌದು, ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ವಿ. ನಾನೇ ಹೇಳಿದ್ದೆ ಇಲ್ಲ ಈ ಮೈತ್ರಿ ಆಗೋದು ಕಷ್ಟ ಇದೆ ಅಂತ. ಬಟ್ DK ಶಿವಕುಮಾರ್ ಬಂದ ಮೇಲೆ, ಕ್ರಾಸ್ ವೋಟಿಂಗ್ ಆದಮೇಲೆ ಈ ಮೈತ್ರಿ ಉಳಿಸ್ಕೊಳ್ಳೋದು ಎರಡೂ ಪಾರ್ಟಿಗಳಿಗೆ ಅನಿವಾರ್ಯವಾದಂತೆ ಕಾಣ್ತಾ ಇದೆ. ಮೈತ್ರಿ ಇದ್ದರೆ ಸಮ್ಮಿಶ್ರವಾಗಿ ಹೋದರೆ ಮಾತ್ರ ಒಂದೇನೋ 2028ರಲ್ಲಿ ಒಂದು ಸಿಲ್ವರ್ ಲೈನ್ ಕಾಣಬಹುದು ಅನ್ನೋದು ಎರಡೂ ಪಾರ್ಟಿಗಳಿಗೆ ಹೆಚ್ಚು ಮನವರಿಕೆ ಆಗ್ತಾ ಹೋಗ್ತಾ ಇದೆ. ದ ವೇ DK ಶಿವಕುಮಾರ್ ಇಸ್ ಹ್ಯಾಂಡ್ಲಿಂಗ್ ದ ಥಿಂಗ್ಸ್. ಪ್ರಮುಖವಾಗಿ ಒಕ್ಕಲಿಗ ಭಾಗದಲ್ಲಿ JDSನಿಂದ ಬಂದಿರತಕ್ಕಂಥವ್ರಿಗೆ ಅವರು ಮಣೆ ಹಾಕಿದ ರೀತಿ ಏನಿದೆ ಅದು ಟಾರ್ಗೆಟ್ JDS ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಕಾರಣದಿಂದ ಇಬ್ಬರು ಒಟ್ಟಿಗೆ ಬರೋದು ಅನಿವಾರ್ಯ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿಶ್ಚಿತವಾಗಿ ಪಾಲಿಟಿಕಲಿ ಕಾಣ್ತಾ ಇದೆ. ಹೀಗಾಗಿ ನನಗೆ ಆಶ್ಚರ್ಯ ಆಯಿತು, ಎಲ್ಲರೂ ಒಬ್ರಿಗೊಬ್ಬರು ಒಟ್ಟಿಗೆ ಕೂತು ಮಾತನಾಡಲಿಕ್ಕೂ ರೆಡಿ ಆಗದೇ ಇದ್ದವರು ಅಶೋಕರನ್ನು ದಿಲ್ಲಿಗೆ ಕರೆಸ್ಕೊಂಡು ಅಶೋಕ್ ಅವರು PC ಮೋಹನ್, ಬೊಮ್ಮಾಯಿ ಅವರು ಕುಮಾರಸ್ವಾಮಿಯವರ ಮನೆಗೆ ಹೋಗಿ ಕುಮಾರಸ್ವಾಮಿಯವ್ರ ಜೊತೆ ಏನೊಂದು ವಿಸ್ತೃತ ಚರ್ಚೆ ನಡೆಸಿದರು. ಅದಾದಮೇಲೆ ಇಲ್ಲ ನಾವೆಲ್ಲೋ ಒಂದು ಕಡೆ ಕೂಡಿ ಹೋಗಬೇಕು, ಇದು ಪೊಲಿಟಿಕಲಿ ಕೂಡ ಇನ್ಎವಿಟೇಬಲ್ ಅನ್ನುವ ಸ್ಥಿತಿಗತಿ BJPಯಲ್ಲೂ ಕಾಣ್ತಾ ಇದೆ, JDSನಲ್ಲೂ ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊದಲು JDS ಆ ಲಾಂಗ್ ಟರ್ಮ್ ಮೈತ್ರಿಯ ಮೂಡ್ನಲ್ಲಿ JDS ಇದ್ದಂತೆ ಕಾಣ್ತಿರ್ಲಿಲ್ಲ, ನನಗೆ BJPಯವರು ಇದ್ದಂತೆ ಕಾಣ್ತಿರ್ಲಿಲ್ಲ. ಫಾರ್ ಎಕ್ಸಾಂಪಲ್ ನಿರ್ಧಾರ ಮಾಡಿದ್ದಾರೆ, ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಒಟ್ಟಿಗೆ ಹೋಗಲ್ಲ. ಅಲ್ಲ, ಆಮೇಲೆ ಇಬ್ರಿಗೂ ಅನಿವಾರ್ಯ ಅಂತ ಲೋಕಸಭೆಗೆ ಒಟ್ಟಿಗೆ ಬಂದಿದ್ರು. JDSಗೂ ಒಂದು ಲೀಸ್ ಆಫ್ ಲೈಫ್ ಬೇಕಿತ್ತು, ಅಧಿಕಾರ ಸಿಕ್ತು. ಆದರೆ ನಾವು ಒಟ್ಟಿಗೆ ಇರ್ತೀವ ಅಂತಕ್ಕಂಥದ್ರ ಬಗ್ಗೆ ಕನ್ಫ್ಯೂಷನ್ಸ್ಗಳಿದ್ವು. ಅವರು ಈ ಭಾಗದಲ್ಲಿ ಯಾಕೆ, ಈಗ ಫಾರ್ ಎಕ್ಸಾಂಪಲ್ ಮೂಡಾ ಪಾದಯಾತ್ರೆ, ಕುಮಾರಸ್ವಾಮಿ ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅಮಿತ್ ಶಾ ಅವ್ರ ಹತ್ರ ಹೋಗಿ ವಿರೋಧ ಮಾಡಿದರು. ನಂತರ ಆ ಪಾದಯಾತ್ರೆಗೆ ಅಮಿತ್ ಶಾ ಮತ್ತು JP ನಡ್ಡಾ ಕುಮಾರಸ್ವಾಮಿ ಜೊತೆ ಮಾತನಾಡಿದ ನಂತರ ಪಾದಯಾತ್ರೆಗೆ ಸಾಂಕೇತಿಕವಾಗಿ ಬಂದರು. ಆದರೆ ನನಗನ್ಸುತ್ತೆ ಈಗಿನ ಬದಲಾದ ಪರಿಸ್ಥಿತಿಯಲ್ಲಿ ಎರಡೂ ಪಾರ್ಟಿಗಳಿಗೂ ಅವ್ರಿಗೆ ಅನಿಸಿದೆ ಮತ್ತು ಅನ್ನಿಸದೇ ಇದ್ದರೆ ಎರಡೂ ಪಾರ್ಟಿಗಳು ನಷ್ಟವನ್ನು ಅನುಭವಿಸ್ತವೆ. ಕರೆಕ್ಟ್. ಆ ಕಾರಣಕ್ಕೋಸ್ಕರ ಒಟ್ಟಿಗೆ ಬರುವ ಅನಿವಾರ್ಯತೆಯಲ್ಲಿ ಈ ಒಂದು ಕೋಆರ್ಡಿನೇಷನ್ ನಡೆದಿದೆ. ಇದು ಎಷ್ಟು ದಿನ ನಡೆಯುತ್ತೆ, ಹೇಗೆ ಕೋಆರ್ಡಿನೇಷನ್ ಅನಿವಾರ್ಯತೆ ಅನೇಕ ಬಾರಿ ನಿಮಗೆ ಆ ಕೋಆರ್ಡಿನೇಷನನ್ನು ಸೃಷ್ಟಿಸುತ್ತೆ. ನಿಮಗೆ ಅನಿವಾರ್ಯತೆ ಇರಲಿಲ್ಲ ಅಂದರೆ ಆ ಕೋಆರ್ಡಿನೇಷನ್ ಬರಲ್ಲ. ZP-TP ಮೈತ್ರಿ ಹೋಗುತ್ತಾ ಐ ಡೋಂಟ್ ನೋ, ಯಾಕಂದರೆ ಅದು ಕಷ್ಟ ಇದೆ. TP ಮೈತ್ರಿಯನ್ನು ತೆಗೆದುಕೊಂಡು ಹೋಗೋದು ಕಷ್ಟ ಇದೆ. GBAಗೆ ಮೈತ್ರಿ ಸುಲಭವಾಗಿ ಆಗ್ಬಿಡ್ಬೋದು, ಯಾಕಂದರೆ JDSನ ಸ್ಟ್ರೆಂತ್ ಔಟ್ಸ್ಕರ್ಟ್ಸ್ನಲ್ಲಿದೆ. ಬಟ್ ವಿಧಾನಸಭೆಯವರೆಗೆ ಈ ಮೈತ್ರಿ ಮುಂದುವರೆದುಕೊಂಡು ಹೋಗುತ್ತೆ ಅಂತ ಎರಡೂ ಪಾರ್ಟಿಗಳ ಫೀಲರ್ಸ್ಗಳಿಂದ ಸ್ಪಷ್ಟವಾಗ್ತಾ ಇದೆ. ಆ ಮೈತ್ರಿ ಮುಂದುವರೆದುಕೊಂಡು ಹೋಗಲಿಲ್ಲ ಅಂದರೆ ಎರಡೂ ಪಾರ್ಟಿಗಳು DK ಶಿವಕುಮಾರನ್ನ ಎದುರಿಸೋದು ಕಷ್ಟ ಇದೆ ಅನ್ನೋದು ಎರಡೂ ಪಾರ್ಟಿಗಳಿಗೆ ಮನವರಿಕೆ ಆದಂತೆ ನಂಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದು ಬಿಡದಿ, ಎರಡನೇದು ಕ್ರಾಸ್ ವೋಟು, ಮೂರನೇದು DK ಶಿವಕುಮಾರ್ ಅವರು ತೋರಿಸ್ತಾ ಇರತಕ್ಕಂಥ ಪೊಲಿಟಿಕಲ್ ಅಗ್ರೆಸಿವ್ನೆಸ್ಸು, ನಾಲ್ಕನೇದು SIRನಲ್ಲಿ ಕಾಂಗ್ರೆಸ್ ತೋರಿಸಿರ್ತಕ್ಕಂಥ ಚುರುಕುತನ. ಇದು BJP ಮತ್ತು JDSಗೆ ಆ ಫೀಲ್ ಆಗ್ಲಿಕ್ಕೆ ಶುರು ಆಗಿದೆ ಒಳಗಡೆಯಿಂದ ಅನ್ಸುತ್ತೆ. ಅಂದರೆ ಈ ಸೆಷನ್ನು ಒಂದು ಒಗ್ಗಟ್ಟಿನ ಹೋರಾಟ ನೋಡ್ಬೋದು ವಿರೋಧ ಪಕ್ಷಗಳಿಂದ ಅಂತ. ಲಾಸ್ಟ್ ಟೈಮ್ ಏನಾಗ್ತಿತ್ತಲ್ಲ, BJP ಅವ್ರು ಮಾತಾಡ್ತಾ ಇದ್ರೆ JDSನವ್ರು ಇದ್ದು ಇಲ್ದಂಗೆ ಇರ್ತಿದ್ರು, JDSನವ್ರು ಮಾತಾಡ್ತಾ ಇದ್ರೆ ಅದು ನಿಮ್ಮ ವಿಷಯ ಅನ್ನೋ ಥರ BJP ಅವ್ರು ಸುಮ್ಮನೆ ಇರ್ತಿದ್ರು. ಅದೇ ನನಗನ್ನಿಸ್ತಾ ಇದೆ. ಬಿಡದಿಯ ಪ್ರಕರಣ, ನಾಗೇಂದ್ರರನ್ನು ಮಂತ್ರಿ ಮಾಡಿದ ಪ್ರಕರಣ, ಇವೆಲ್ಲವನ್ನು BJP ಮತ್ತು JDS ಭಾಳ, ಯಾಕೆಂದರೆ ಇರೋದೇ 4-5 ದಿನದೇನು ಸೆಷನ್ ಇದೆ. ಹೌದು, ಅದರಲ್ಲಿ ಭಾಳ ಗಟ್ಟಿಯಾಗಿ ಅವರು ಹೇಳುವ ಪ್ರಯತ್ನವನ್ನು ಮಾಡಬಹುದು ಅಂತ ಅನ್ಸುತ್ತೆ. ಗೊತ್ತಿಲ್ಲ ನನಗೆ ಏನೇನು ಮಾಡ್ಬೋದು, ಚರ್ಚೆ ಆಗುತ್ತಾ, ಧರಣಿ ಆಗುತ್ತಾ. ಬಟ್ BJP ಮತ್ತು JDSನಲ್ಲಿ ಆ ಲೆಜಿಸ್ಲೇಟಿವ್ ಕೋಆರ್ಡಿನೇಷನ್ನ ಪ್ಲ್ಯಾನಿಂಗ್ ಬಿಡದಿ ಹೋರಾಟ ನಂತರ ವಿಧಾನಸಭಾ ಅಧಿವೇಶನ ಎರಡರಲ್ಲೂ ನೋಡ್ಲಿಕ್ಕೆ ಸಿಗಬಹುದು ಅಂತ ಅನ್ಸುತ್ತೆ. ನಾಳೆಯಿಂದ ಪಾದಯಾತ್ರೆ ಆರಂಭ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 3 ದಿನ ನಡೆಯುತ್ತೆ. 38 ಕಿಲೋಮೀಟರ್, ಒಟ್ಟು ದಿನಕ್ಕೆ 10ರಿಂದ 12 ಕಿಲೋಮೀಟರ್. ನಾಳೆ ಬೈರಮಂಗಲ ಸರ್ಕಲ್ನಿಂದ ಮಧ್ಯಾಹ್ನ ಜೋಗರದೊಡ್ಡಿಯಲ್ಲಿ ಊಟದ ವ್ಯವಸ್ಥೆ ಇದೆ. ರಾತ್ರಿ ಬಿಡದಿ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ವಾಸ್ತವ್ಯ ಇರುತ್ತೆ. ನಾಡಿದ್ದು ಆಗಸ್ಟ್ 10ನೇ ತಾರೀಕು ಬಿಡದಿಯಿಂದ ಹೊರಟು
ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಊಟ, ಮೈಸೂರು ನೈಸ್ ಜಂಕ್ಷನ್ನಲ್ಲಿ JK ಗ್ರ್ಯಾಂಡ್ನಲ್ಲಿ ವಾಸ್ತವ್ಯ. ಆಗಸ್ಟ್ 11ಕ್ಕೆ ನೈಸ್ ಜಂಕ್ಷನ್ನಿಂದ ಹೊರಟು ಮಧ್ಯಾಹ್ನ ಫ್ರೀಡಂ ಪಾರ್ಕ್ ತಲುಪುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.